ಸುಮಾರು ಜನ ಕೇಳಿದ್ದು ಏನು ಅಂದರೆ ಮದುವೆ ಆದಮೇಲೆ ನೀವು ಬಿ ಎಡ್ನ ಯಾವ ರೀತಿ ಮಾಡಿದ್ರಿ ಅಂತ. ಬಿ ಎಡ್ ಅನ್ನೋದಕ್ಕಿಂತ ಸುಮಾರು ಜನ ಕಮೆಂಟ್ ಮಾಡಿದ್ದು ಹಿಂಗೆ ಸ್ಟಡೀಸ್ ಮಾಡಬೇಕು, ಹೇಗೆ ಕಂಟಿನ್ಯೂ ಮಾಡಬೇಕು ಅಂತ. ತಲೆಯಲ್ಲಿ ಒಂದು ಸ್ಟ್ರಾಂಗ್ ಆಗಿ ಇಟ್ಕೊಂಡ್ಬಿಡಿ ಆಯಿತಾ. ಚಾನ್ಸ್ ಇದೆ, ನಿಮ್ಮ ಮನೇಲಿ ಸಪೋರ್ಟ್ ಮಾಡ್ತಾರೆ. ನಿಮ್ಮ ಮೈಂಡ್ಸೆಟ್ ನಾನು ಹೊರಗಡೆ ಹೋಗಿ ಕೆಲಸ ಮಾಡಲೇಬೇಕು, ನನ್ನ ಕೆರಿಯರ್ನ ಬಿಲ್ಡ್ ಮಾಡಬೇಕು, ನನ್ನ ನಾಲೆಜ್ನ ಎನ್ಹ್ಯಾನ್ಸ್ ಮಾಡ್ಕೋಬೇಕು, ನಂದು ಅಂತ ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡಬೇಕು, ಈ ಸೊಸೈಟಿಯಲ್ಲಿ ನಾನು ತುಂಬ ರೆಸ್ಪೆಕ್ಟ್ಫುಲ್ಲಾಗಿ ಬದುಕಬೇಕು ಅಂತ ಒಂದು ಸ್ಟ್ರಾಂಗ್ ಆಗಿ ಅಂದ್ಕೊಂಡಿದ್ರೆ ಆಗ ಡೆಫಿನೆಟ್ಲಿ ಎಂಥ ಪ್ರಾಬ್ಲಮ್ ಬಂದರೂ ಅದು ಚಿಕ್ಕದು ಅಂತ ಅನಿಸ್ತಾ ಇರುತ್ತೆ. ನಾನು ಅದೇ ಹೇಳ್ತಾ ಇದ್ದೀನಲ್ಲ, 1% ಚಾನ್ಸ್ ಇದ್ದರೂ ಕೂಡ ಪ್ಲೀಸ್ ನಿಮ್ಮ ಕೆರಿಯರ್ನ ಕಂಟಿನ್ಯೂ ಮಾಡಿ, ನಾಲೆಜ್ನ ಜಾಸ್ತಿ ಮಾಡ್ಕೊಳ್ಳಿ. ಬಟ್ ಎಷ್ಟೋ ಜನಕ್ಕೆ ಅದು ಸಾಧ್ಯ ಆಗಲ್ಲ. ಅವ್ರ ಮನೇಲಿ ಹೇಳಿಬಿಟ್ಟಿರ್ತಾರೆ ಹೌಸ್ ವೈಫ್ ಆಗಲೇಬೇಕು ಅಂತ, ಫಸ್ಟ್ ಕಂಡೀಷನ್. ಇಲ್ಲ ಸೆಕೆಂಡ್ ಕಂಡೀಷನ್ ಏನಿರುತ್ತೆ ಅಂದರೆ, ಮನೆಯಲ್ಲಿ ಪರಿಸ್ಥಿತಿ ಹೆಂಗಿರುತ್ತೆ ಅಂದರೆ ಅವರು ಹೌಸ್ ವೈಫ್ ಆಗಲೇಬೇಕು, ಅವ್ರ ಪ್ರೆಸೆನ್ಸು ಮನೆಯಲ್ಲಿ ಇರೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂಥ ಕೇಸಸಲ್ಲಿ ಏನು ಮಾಡಬೇಕು ಅಂದರೆ, ನಿಮ್ಮ ಬಿಹೇವಿಯರ್, ನಿಮ್ಮ ಪರ್ಸ್ನಾಲಿಟಿನ ನೀವು ಡೆವಲಪ್ ಮಾಡ್ಕೋಬೇಕು. ಕೆರಿಯರ್ ಇಲ್ಲದೆ ಇದ್ದರೂ ಕೂಡ ಇನ್ ಕೇಸ್ ಎಷ್ಟು ಜನನ ನೋಡಿದ್ದೀನಿ, ಲಕ್ಷಗಟ್ಲೆ ಅವರು ಅರ್ನ್ ಮಾಡ್ತಾಯಿದ್ರು ಕೂಡ ಒಂದು ಒಳ್ಳೆ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಅವರಲ್ಲಿ ಇರಲ್ಲ. ಅವ್ರ ಬಿಹೇವಿಯರ್, ಅವ್ರ ಥಾಟ್ಸ್, ಅವ್ರ ಡಿಸಿಷನ್ನು ಪ್ರಾಪರಾಗಿರಲ್ಲ. ಸೊ ನೀವು ಮನೇಲಿ ಇದ್ದರೂ ಕೂಡ ನನ್ನನ್ನು ನಾನು ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಅನ್ನೋದನ್ನು ಥಿಂಕ್ ಮಾಡಿಕೊಂಡು ಅದ್ರ ಪ್ರಕಾರ ವರ್ಕ್ ಮಾಡ್ಕೊಂಡು ಹೋಗಬೇಕು. ಇಲ್ಲ 1% ಚಾನ್ಸ್ ಇದೆ ಹೊರಗಡೆ ಹೋಗಿ ದುಡಿಯೋದು, ಕೆರಿಯರ್ನ ಕಂಟಿನ್ಯೂ ಮಾಡೋದು ಅಂದರೆ ಈ ವಿಡಿಯೋನ ಡೆಫಿನೆಟ್ಲಿ ನೋಡಿ. ನಾನು ಬಿ ಎಡ್ ಮಾಡಿದ್ದು ರೆಗ್ಯುಲರ್ ಬೇಸಿಸ್ ಮೇಲೇ ಒಂದು ಕಾಲೇಜ್ಗೆ ಸೇರಿಕೊಂಡೆ. ಅದು ನಂದು ಗೌರ್ಮೆಂಟ್ ಸೀಟೇ ಆಗಿತ್ತು. ಸುಮಾರು ಜನ ಅಲ್ಲಿ ಪ್ರೈವೇಟ್ ಸೀಟಾಗೆ ಬಂದಿದ್ದು, 80,000 90,000 ಎಲ್ಲ ಪೇ ಮಾಡ್ಕೊಂಡು ಬಂದಿದ್ರು ಫ್ರೆಂಡ್ಸ್. ನಂದು ಆಲ್ಮೋಸ್ಟ್ ಒಂದು 10,000 12,000 ಮುಗ್ದೋಯ್ತು. ಒಳ್ಳೆ ಪರ್ಸೆಂಟೇಜ್ ಇತ್ತು. ನಿಮಗೆಲ್ಲ ನಾನು ಎಜುಕೇಷನಲ್ ಸ್ಟೋರಿ ಎಲ್ಲ ಹೇಳಿದ್ದೀನಲ್ಲ, ಅದು ಡಿಗ್ರಿ ಬೇಸಿಸ್ ಮೇಲೇ ತೊಗೊಳ್ಳೋದು. ಡಿಗ್ರಿಯಲ್ಲಿ ಒಳ್ಳೆ ಪರ್ಸೆಂಟೇಜ್ ಇರೋದ್ರಿಂದ ನನಗೆ ಪ್ರೈವೇಟ್ ಸ್ಕೂಲಲ್ಲೂ ಕೂಡ ಗೌರ್ಮೆಂಟ್ ಕೋಟಾ ಅಂತ ಇರುತ್ತೆ. ಅದಕ್ಕೆ ಸುಮಾರು ಜನ ಬಿ ಎಡ್ ಮಾಡಬೇಕು ಅಂತ ಇರ್ತೀರಲ್ಲ, ಅವ್ರಿಗೆ ಹೇಳ್ತಾ ಇದ್ದೀನಿ ನಾನು, ಪ್ರೈವೇಟ್ ಸ್ಕೂಲ್ಸಲ್ಲೂ ಕೂಡ ಗೌರ್ಮೆಂಟ್ ಸೀಟ್ಸ್ ಅಂತ ಇರುತ್ತೆ. ಸೊ ಅದನ್ನು ಪೇ ಮಾಡಿದ್ರೆ ಆಯಿತು. 10,000 ಅಲ್ಲಿ ಸೆಂಟರಲ್ಲಿ ಪೇ ಮಾಡಬೇಕು. ಕಾಲೇಜ್ ಫೀಸ್ ಅಂತ ಸ್ವಲ್ಪ ಇರುತ್ತೆ, ಅದನ್ನು ಪೇ ಮಾಡ್ಕೋಬೇಕಾಗತ್ತೆ. ಇದು ಬಂದು ನೈಟ್ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆಮೇಲೆ ವಿಡಿಯೋನು ಹಳೇದೇನೆ, ಸುಮ್ಮನೆ ಮಾತು ಕೇಳಿ ಆಯಿತಾ. ಯಾಕಂದರೆ ಅಮ್ಮನ ಮನೇಲಿದ್ದೀನಿ, ಅಮ್ಮನಿಗೆ ಪೇರೆಂಟ್ಸ್ಗೆ ಇಬ್ಬರಿಗೂ ಹುಷಾರಿಲ್ಲ. ನನ್ನ ಪರ್ಪಸ್ ಇರೋದೇ ಇಲ್ಲಿ ಅವ್ರನ್ನ ನೋಡ್ಕೋಬೇಕು ಅಂತ. ಅವ್ರನ್ನ ನೋಡ್ಕೊಳ್ದೆ ವಿಡಿಯೋನ ಶೂಟ್ ಮಾಡ್ಕೊಂಡಿದ್ರೆ ಅದು ತುಂಬ ಟೈಮ್ ಲ್ಯಾಗಿಂಗು. ಅದಕ್ಕೆ ಫುಲ್ ಟೈಮ್ ಕೊಡೋಣ ಅವ್ರಿಗೆ ಅಂತಲೇ ನಾನೇನು ವೀಡಿಯೋ ಶೂಟ್ ಮಾಡ್ಕೊಳ್ತಾ ಇಲ್ಲ. ಶಾರ್ಟ್ಸ್ ಒಂದು ಆಗಾಗ ಹಾಕ್ತಾ ಇರ್ತೀನಿ ಅಷ್ಟೇ. ಜಸ್ಟ್ ಮಾತುಗಳನ್ನ ಕೇಳ್ಕೊತ ನೀವು ವಾಕಿಂಗ್ ಮಾಡ್ಬೋದು, ಬೇರೆ ಮನೆ ಕೆಲಸ ಏನಾನ ಮಾಡ್ಕೊಳ್ಳಿ. ಪಾತ್ರೆ ತೊಳೆಯೋದು, ಇಯರ್ಫೋನ್ ಹಾಕ್ಕೊಂಡು, ಇಲ್ಲ ಬಟ್ಟೆ ಮಡ್ಚೋದು, ಹೆಂಗನ ಸರಿ. ಇದು ಆದಷ್ಟು ನೋಡಬೇಕು ಅನ್ಸಿದ್ರೆ ನೋಡ್ಬೋದು, ಇಲ್ಲ ಕೇಳ್ಕೊತಾನೆ ನಿಮ್ಮ ಕೆಲಸಗಳನ್ನ ಮಾಡ್ಕೋಬೋದು. ಫಸ್ಟ್ ಸೆಮಿಸ್ಟರ್ ಅಂತೂ ಕಾಮನ್ ಆಗಿರುತ್ತೆ, ಅಷ್ಟೊಂದೇನು ಬರ್ಡನ್ ಇರಲ್ಲ. 4 ಸಬ್ಜೆಕ್ಟ್ಸ್ ಏನೋ ಇರುತ್ತೆ, ಜನರಲ್ ಸಬ್ಜೆಕ್ಟ್ಸ್ ಇರುತ್ತೆ. ಲೆಕ್ಚರರ್ಸ್ ಎಲ್ಲ ಸ್ಟ್ರಿಕ್ಟಾಗಿ ಹೇಳಿದರು ಆ್ಯಕ್ಚುಲಿ ಕ್ಲಾಸಿಗೆ ಬರಲೇಬೇಕು ಹಾಗೆ ಹೀಗೆ ಅಂತ. ಅದು ಹೇಗೆ ಅಂದರೆ, ಗೌರ್ಮೆಂಟ್ ಸೀಟ್ ಅವ್ರಿಗಂತೂ ಇನ್ನೂ ಕಂಡೀಷನ್ಸ್ ಇರುತ್ತೆ, ನಾವು ಬರಲೇಬೇಕು, ಕ್ಲಾಸ್ನ ಅಟೆಂಡ್ ಮಾಡಲೇಬೇಕು ಅಂತ. ಪೇಮೆಂಟ್ ಸೀಟ್ ಅವರು ಇರೋರಿಗೆಲ್ಲ ಸ್ವಲ್ಪ ಕನ್ಸೆಷನ್ ಕೊಡ್ತಾರೆ, ಯಾಕೆಂದರೆ ಅವ್ರು ಅಷ್ಟೊಂದು ದುಡ್ಡು ಕಟ್ಟಿರ್ತಾರೆ. ಆಬ್ವಿಯಸ್ಲಿ ಅದು ಮ್ಯಾನೇಜ್ಮೆಂಟ್ ಸೀಟಿಗಿರುತ್ತೆ, ಅಡ್ಜಸ್ಟ್ಮೆಂಟ್ಸು ಅದು ಇದು ಎಲ್ಲ ನಡೀತಾ ಇರುತ್ತೆ. ಬಟ್ ಗೌರ್ಮೆಂಟ್ ಸೀಟ್ಸಲ್ಲಿ ಆ ಥರ ಎಲ್ಲ ಏನೂ ಇರಲ್ಲ. ರೆಗ್ಯುಲರಾಗಿ ನಾವು ಹೋಗಲೇಬೇಕಾಗತ್ತೆ. ಏನಾದರೂ ಹಂಗೆ ಹಿಂಗೆ ತಪ್ಪಿದರೂ ಕೂಡ ಅದು ದೊಡ್ಡ ಇಶ್ಯೂ ಥರನೇ ಮಾಡಿಬಿಡ್ತಾರೆ. ಅದು ಪ್ರಾಬ್ಲಮ್ ಆಗ್ತಿತ್ತು ಆ್ಯಕ್ಚುಲಿ. ನಮಗೆ ಮಕ್ಕಳೆಲ್ಲ 2 ಮಕ್ಕಳು ಹುಟ್ಟಿದ್ರು. ಚಿನ್ನಿ ಇನ್ಫ್ಯಾಕ್ಟ್ ಚಿಕ್ಕೋಳು, 1 ಇಯರೋ ಏನೋ ಇದ್ಲು ಅನಿಸುತ್ತೆ, 1 ಇಯರ್ಸು 2 ಇಯರ್ಸು ಏನೋ ಇದ್ಲು. ಆಗ ನಾನು ಬಿ ಎಡ್ ಮಾಡಿದ್ದು. ಈ ಥರನೇ ಗೌರ್ಮೆಂಟ್ ಮೂಲಕನೇ ಎಲ್ಲ ಅಪ್ಲೈ ಮಾಡಿಕೊಂಡು ಅಡ್ಮಿಷನ್ಸ್ ಎಲ್ಲ ತೊಗೊಂಡ್ವಿ. ಆಮೇಲೆ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಯಿತು. ಸ್ಟಾರ್ಟಿಂಗ್ ಅಂತೂ ಇನ್ಫ್ಯಾಕ್ಟ್ ತುಂಬ ಕಷ್ಟ ಆಗ್ತಿತ್ತು. ಈಗ ನಾನು ಜನರಲಾಗಿ ಹೇಳ್ಕೊಂಡು ಹೋಗ್ತೀನಿ, ಬಿ ಎಡ್ ಅಂತ ಅಲ್ಲ, ಮದುವೆ ಆದಮೇಲೆ ಯಾವ ರೀತಿ ಓದಬೇಕು ಅಂತ. ಆಮೇಲೆ ಮಧ್ಯೆ ನಾನು ಹಿಂಗೆ ಓದ್ತಿದ್ದೆ, ಏನು ಟೆಕ್ನಿಕ್ ಯೂಸ್ ಮಾಡ್ತಿದ್ದೆ ಅಂತ ಹೇಳ್ತೀನಿ. ತುಂಬ ಅಂದರೆ ಎಲ್ಲ ಬ್ಯಾಚುಲರ್ಗಿಂತ ಓದೋಕ್ಕಿಂತ ತುಂಬ ಕಷ್ಟಪಟ್ಟಿರೋದು ನಾನು ಮದುವೆ ಆದಮೇಲೆ. ಏನೋ ಅತ್ತೆ ಮನೇಲಿ ಏನೋ ಕಾಟ ಇತ್ತು, ಅವರೆಲ್ಲ ಏನೋ ಬೈತಿದ್ರು, ಆ ಥರ ಎಲ್ಲ ಏನೂ ಇರಲಿಲ್ಲ. ಬಟ್ ಮಗಳಿದ್ಲಲ್ಲ, ಚಿಕ್ಕ ಮಗಳಿದ್ಲಲ್ಲ, ಅವಳನ್ನ ನೋಡ್ಕೊಂಡು, ದೊಡ್ಡ ಮಗಳಿಗೆ ಓದಿಸ್ಕೊಂಡು, ಚಿಕ್ಕ ಮಗಳನ್ನ ಟೇಕ್ ಕೇರ್ ಮಾಡಿಕೊಂಡು, ಮನೆ ನೋಡಿಕೊಂಡು, ಆ ಥರದ್ದೆಲ್ಲ ತುಂಬ ಕಷ್ಟ ಆಗ್ತಿತ್ತು. ಆ್ಯಕ್ಚುಲಿ ಹಸ್ಬೆಂಡ್ ಸಪೋರ್ಟ್ ತುಂಬ ಇತ್ತು. ಆ್ಯಕ್ಚುಲಿ ಆ ಟೈಮಲ್ಲಿ ಅತ್ತೆ ನಮ್ಮ ಜೊತೆ ಇರಲಿಲ್ಲ, ಊರಲ್ಲಿ ಇರ್ತಿದ್ರು. ಸೊ ಅತ್ತೆ ಇದ್ದಿದ್ರೆ ಇನ್ನೂ ಸಪೋರ್ಟ್ ಆಗ್ತಿತ್ತು. ಬಟ್ ಆ ಟೈಮಲ್ಲಿ ಊರಲ್ಲೇ ಇರ್ತಿದ್ರು. ಮೇಯ್ನಾಗಿ ನನಗೆ
ಹಸ್ಬೆಂಡು ತುಂಬ ಸಪೋರ್ಟ್ ಸಿಗ್ತಿತ್ತು. ಪಾಪ ಅವರು ವರ್ಕಿಂಗ್ ಆಗಿರೋದ್ರಿಂದ ನಾನು ಮ್ಯಾನೇಜ್ ಮಾಡ್ಕೊಳ್ಳೇಬೇಕಿತ್ತು. ಯಾವಾಗ ಆಗ್ತಿತ್ತು ಅವರೆಲ್ಲ ಹೆಲ್ಪ್ ಮಾಡಿಕೊಡ್ತಿದ್ರು. ಎಕ್ಸಾಮ್ ಟೈಮಲ್ಲಿ ಅತ್ತೆ ಬರ್ತಿದ್ರು, ಆಮೇಲೆ ಹಸ್ಬೆಂಡ್ ಅವ್ರ ಅಕ್ಕ, ನಮ್ಮಮ್ಮ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಒಂದು ಸೆಂಟೆನ್ಸ್ನ ಯಾವಾಗಲೂ ನೆನ್ಪಿಟ್ಕೊಳ್ತೀನಿ. ಅದು ಎಷ್ಟು ನಿಜ ಅಂದರೆ, ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ವುಮೆನ್ ದೇರ್ ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ಮೆನ್, ಆಯಿತಾ. ಅದು ಎಸ್ಪೆಷಲಿ ಹಸ್ಬೆಂಡ್ ಒಬ್ಬರು ಅರ್ಥ ಮಾಡ್ಕೊಂಬಿಟ್ರೆ ಆಬ್ವಿಯಸ್ಲಿ ಅವ್ರ ಫ್ಯಾಮಿಲಿಯವರೆಲ್ಲ ಫುಲ್ ಅರ್ಥ ಮಾಡ್ಕೊಳ್ತಾರೆ. ಹಸ್ಬೆಂಡೇ ಏನಾದ್ರು ನೀಟಾಗಿ ಅರ್ಥ ಮಾಡ್ಕೊಂಡಿಲ್ಲ, ಅವ್ರಿಗೆ ಏನಕ್ಕೆ ಓದ್ತಿದ್ದಾಳೆ, ಏನಕ್ಕೆ ಕೆರಿಯರ್ ಬಿಲ್ಡ್ ಮಾಡ್ಕೋತಿದ್ದಾಳೆ, ಆ್ಯಕ್ಚುಲಿ ಏನೂ ನೆಸೆಸಿಟಿ ಇಲ್ಲ ಫ್ರೆಂಡ್ಸ್. ಪ್ರತಿಯೊಬ್ಬರು ವುಮೆನ್ಗೂ ನಮಗೆ ಬೇಕಾದಷ್ಟು ಮನೆಯಲ್ಲೇ ಕೆಲಸ ಇರುತ್ತೆ. ಎಷ್ಟು ಹುಡ್ಕೊಂಡು ಮಾಡಿದ್ರೂ ಇಡೀ ದಿನ ಕೆಲಸ ಇರುತ್ತೆ. ಅಷ್ಟು ಕೆಲಸಗಳು ಮನೆಯಲ್ಲಿ ಪೆಂಡಿಂಗ್ ಇರುತ್ತೆ. ಅಷ್ಟೊಂದು ಕೆಲಸಗಳು ಹುಟ್ಕೊಳ್ಳುತ್ತೆ. ಅಡುಗೆ ಕೆಲಸ, ಕ್ಲೀನಿಂಗ್ ಕೆಲಸ, ಅದು ಡೈಲಿ ಬೇಸಿಸಲ್ಲೇ ಇರುತ್ತೆ. ನಾವೇನೋ ಓದಲೇಬೇಕು, ಅಚೀವ್ ಮಾಡಲೇಬೇಕು ಅಂತ ಏನಿಲ್ಲ, ಮನೆಗೇನೋ ಬೇಕು ಅಂತಲ್ಲ. ಬಟ್ ಆದರೂ ಕೂಡ ಸ್ಟ್ರೈನ್ ಮಾಡಿಕೊಂಡು ಏನಕ್ಕೆ ಓದ್ತಾ ಇದ್ದಾಳೆ ಅವಳು, ಏನಕ್ಕೆ ಎಷ್ಟೊಂದು ಸ್ಟ್ರಗಲ್ ಮಾಡ್ತಿದ್ದಾಳೆ ಅಂತ ಹಸ್ಬೆಂಡ್ ಅರ್ಥ ಮಾಡ್ಕೊಂಬಿಟ್ರೆ ನಿಜವಾಗ್ಲೂ ಅದೃಷ್ಟವಂತ ವೈಫು ಇನ್ನೊಂದಿಲ್ಲ ಅಂತಲೇ ಹೇಳ್ಬೋದು. ಎಲ್ಲ ಹಸ್ಬೆಂಡ್ಸೂ ಅಷ್ಟೇ, ಅವರನ್ನು ಎಲ್ಲ 100% ಸಪೋರ್ಟ್ ಮಾಡಲಿ, ಎಲ್ಲ ಕೆಲಸ ಮಾಡಿಕೊಡ್ಲಿ ಅಂತ ಯಾವ ವೈಫ್ನೂ ಎಕ್ಸ್ಪೆಕ್ಟ್ ಮಾಡಲ್ಲ. ಇನ್ಫ್ಯಾಕ್ಟ್ ಕೆಲ್ಸಗಳು ಮಾಡ್ಕೊಳ್ದೇ ಇದ್ರೂ ಕೂಡ ಒಂದು ಮಾರಲ್ ಸಪೋರ್ಟ್ ಅಂತ ಕೊಟ್ಬಿಟ್ರೆ, ನಿನ್ನ ಕೈಲಾಗುತ್ತೆ. ಎಷ್ಟೋ ಸರಿ ನಾನು ಡೌನ್ ಆಗಿದ್ದೀನಿ, ನನ್ನ ಕೈಲಿ ಆಗ್ತಾನೇ ಇರಲಿಲ್ಲ, ಆಯಿತಾ. ಮಗಳನ್ನ ನೋಡ್ಕೋಬೇಕು, ಚಿಕ್ಕ ಮಗಳನ್ನ ನೋಡ್ಕೋಬೇಕು, ಕೆಲವು ಸತಿ ಅಪ್ಸ್ ಆ್ಯಂಡ್ ಡೌನ್ಸ್, ಮೂಡ್ ಸ್ವಿಂಗ್ಸ್ ಆಗ್ತಿತ್ತು. ಅದು ಬಿ ಎಡ್ ಅಂದರೆ ತುಂಬ ಫಿಸಿಕಲ್ ವರ್ಕ್ ಜಾಸ್ತಿ, ಆಯಿತಾ. ಅಸೈನ್ಮೆಂಟ್ಸು ಯಾರು ಬಿ ಎಡ್ ಮಾಡಿರ್ತಾರೆ ಗೊತ್ತಿರ್ತಾರೆ, ಬರೆಯೋ ವರ್ಕು ಸಿಕ್ಕಾಬಟ್ಟೆ, ಎಷ್ಟು ಬರಿತಾನೇ ಇರಬೇಕು. ಹತ್ತತ್ರ ಒಂದು 100-200 ಲೆಸನ್ ಪ್ಲ್ಯಾನ್ಸ್, ಒಂದೊಂದಕ್ಕೆ ಅಷ್ಟೊಂದು ಬರಿಬೇಕಾಗುತ್ತೆ. ಆಮೇಲೆ ಎಷ್ಟೊಂದು ಚಾರ್ಟ್ಸ್, ಹತ್ತತ್ರ ನಾವು ಎಷ್ಟು ಮಾಡಿದ್ದು 500 ಚಾರ್ಟ್ಸ್ ಮಾಡಿದ್ದೀವಿ, ಆಯಿತಾ. ಇಷ್ಟೆಲ್ಲ ಚಾರ್ಟ್ಸ್ ಮಾಡಬೇಕಾಗುತ್ತೆ. ತುಂಬ ವರ್ಕ್, ಏನೋ ಆರ್ಟ್ ವರ್ಕ್ ಇರುತ್ತೆ, ಇನೋವೇಟಿವ್ ಆಗಿ ಏನೋ ಥಿಂಕ್ ಮಾಡಬೇಕು. ಆಮೇಲೆ ನಾವು ಲೆಸನ್ಸಿಗೆ ಪ್ರಿಪೇರ್ ಆಗಬೇಕು, ಆಯಿತಾ. ನಂದು ಸ್ವಲ್ಪ ಗ್ಯಾಪ್ ಬೇರೆ ಆಗಿತ್ತು ನಂದು ಕೆರಿಯರಲ್ಲಿ. ಸೊ ಮತ್ತೆ ಬಿ ಎಡ್ ಮಾಡಿಕೊಂಡು ಅದೆಲ್ಲ ಮತ್ತೆ ಟ್ರ್ಯಾಕಿಗೆ ಬರೋದು ಅಂದರೆ ತುಂಬ ಕಷ್ಟ ಆಯಿತು. ಅದು ಯಾರು ಬ್ರೇಕ್ ತೊಗೊಂಡು ಮತ್ತೆ ಸ್ಟಾರ್ಟಪ್ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಆರಾಮಾಗಿರ್ತೀವಿ ಹೌಸ್ ವೈಫ್ ಅಂತ, ಮನೆ ನೋಡ್ಕೊತಾ ಇರ್ತೀವಿ, ಕೆಲಸ ಮಾಡ್ಕೊಂಡಿರ್ತೀವಿ, ಹೆಂಗೋ ಮಕ್ಕಳು ನೋಡ್ಕೊಂಡಿರ್ತೀವಿ. ಆಮೇಲೆ ಇದ್ದಕ್ಕಿದ್ದಂಗೆ ನಮಗೆ ಬಂದು ಎಕ್ಸ್ಟ್ರಾ ತುಂಬಾ ದೊಡ್ಡ ಬರ್ಡನ್ ಬಂದುಬಿಡುತ್ತೆ. ಓದೋದು, ಎಕ್ಸ್ಟ್ರಾ ಹೊರಗಡೆ ಹೋಗಿ ಕೆಲಸ ಮಾಡೋದು ಅಂದರೆ ಇಟ್ಸ್ ನಾಟ್ ಈಸಿ, ತುಂಬಾ ಕಷ್ಟ. ಸೊ ನನಗೂ ಆ ಥರನೇ ಆಗಿತ್ತು. ಸೊ ಆ ಟೈಮಲ್ಲಿ ಮೇನಾಗಿ ನನಗೆ ಸಿಕ್ಕಿರೋ ಸಪೋರ್ಟು ಅಂದರೆ ನನ್ನ ಹಸ್ಬೆಂಡ್ ಅಂತಲೇ ಹೇಳ್ಬೋದು. ತುಂಬ ಸಪೋರ್ಟ್ ಮಾಡ್ತಿದ್ರು. ಎಕ್ಸಾಮ್ ಟೈಮಲ್ಲೂ ಅಷ್ಟೇ, ಬೆಳಗ್ಗೆ 9 ಗಂಟೆಗೆ ಎಕ್ಸಾಮ್ ಇರ್ತಿತ್ತು. ಫಸ್ಟು ಸೆಮಿಸ್ಟ್ರ್ ಅಷ್ಟು ಕಷ್ಟ ಆಗಿರಲಿಲ್ಲ. 3rd 4th ಸೆಮ್ ಹೆಂಗೆ ಅಂದರೆ ದೂರ ಹಾಕ್ಬಿಟ್ರು ಎಕ್ಸಾಮ್ ಸೆಂಟರು, ಅಲ್ಲಿಗೆ ಹಸ್ಬೆಂಡ್ ಡ್ರಾಪ್ ಮಾಡ್ತಿದ್ರು. ಆಮೇಲೆ ಕೆಲವು ಸತಿ ನಾನು ನೈಟ್ 1 hour ಮಲಗ್ತಿದ್ದೆ ಅಷ್ಟೇ. ಕೆಲವು ಸತಿ ಕಂಟಿನ್ಯೂಸ್ ಎಕ್ಸಾಮ್ ಇದ್ದರೆ ಬರೀ 1 hour ಮಲಗ್ತಿದ್ದೆ. ಬೆಳಗ್ಗೆ ಇದ್ದರೆ ವಾಮಿಟಿಂಗು, ತಲೆ ಸುತ್ತಾಗ್ತಿತ್ತು. ಆ ಟೈಮಲ್ಲೆಲ್ಲ ಹಸ್ಬೆಂಡೇ ತಿಂಡಿ ಮಾಡ್ತಿದ್ರು, ದೋಸೆ ಎಲ್ಲ. ಆಮೇಲೆ ನನ್ನ ಪಕ್ಕದ ಮನೆಯವಳು, ಆಯಿತಾ, ನೀವು ನಂಬಲ್ಲ, 5 ದಿನ ನನ್ನ ಎಕ್ಸಾಮ್ಸ್ ಕಂಟಿನ್ಯೂಸ್ 5 ದಿನ ಇದ್ದಾಗ 5 ದಿನವೂ ತಿಂಡಿ ಮಾಡಿಕೊಟ್ಟಿದ್ದಾಳೆ, ಆಯಿತಾ. ನನ್ನ ಕೈಲಿ ಆಗ್ತಾನೇ ಇರಲಿಲ್ಲ. ಅವಳದು ನಂದು ಕುಸುಮ ಅಂತ, ಅವಳದು ನಂದು ಬಾಂಡಿಂಗ್ ಅಷ್ಟು ಚೆನ್ನಾಗಿತ್ತು. ಅವಳು ಅಂತ ಹೇಳ್ತೀನಿ ಅನ್ಕೊಬಿಡಿ, ಅವಳು 50 ವರ್ಷ ಅವರಿಗೆ. ಬಟ್ ಆದರೂ ಸ್ವಂತ ಅಕ್ಕ ಥರ ಅಷ್ಟು ಇದು ಮಾಡ್ತಿದ್ಲು. ರೈಸ್ ಐಟಮು, ಉಪ್ಪಿಟ್ಟು ಏನೋ ಒಂದು ಮಾಡಿಕೊಡ್ತಿದ್ರು, ಆಯಿತಾ. ಮಕ್ಕಳು ಅವ್ರ ಅತ್ತೆ ಮನೆಗೆ ಹೋಗ್ತಿದ್ರು. ಈವನ್ ಅವರು ಕೂಡ, ಅವ್ರು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ, ನಮ್ಮಮ್ಮ, ನಮ್ಮ ಅತ್ತೆ ಎಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಹೇಳ್ತೀನಲ್ಲ, ಯಾವಾಗ್ಲೂ ಅಷ್ಟೇ, ನಾವೇನಾದ್ರು ಲೇಡೀಸ್ ಏನೋ ಅಚೀವ್ ಮಾಡ್ಕೊಂಡಿದ್ದೀವಿ ಅಂದರೆ ಅದು 100% ಸಪೋರ್ಟ್ ಬೇಕು. ಬಟ್ ಸಪೋರ್ಟ್ ಇಲ್ಲ ಅಂದರೆ ಅಚೀವ್ ಮಾಡೋಕ್ಕಾಗಲ್ಲ ಅಂತಲ್ಲ, ಡೆಫಿನೆಟ್ಲಿ. ಬಟ್ ಆಗ ಹೆಂಗೆ ಅಚೀವ್ ಮಾಡ್ತೀವಲ್ಲ, ಕೆಟ್ಟ ಹಠ ಬಂದ್ಬಿಡುತ್ತೆ. ಇವ್ರುಗಳು ಹಿಂಗೆ ಆಡ್ತಿದ್ದಾರಲ್ಲ, ಅವ್ರ ಮುಂದೆ ನಾವು ತಲೆ ಎತ್ತಿ ಬಾಳಲೇಬೇಕು, ಇನ್ನೂ ಸ್ಟ್ರಾಂಗಾಗಿ ನಿಲ್ತ್ಕೋಬೇಕು ಅಂತ, ಅದು ಇನ್ನೂ ಸ್ಟ್ರಾಂಗ್ ಆಗಿಬಿಡ್ತೀವಿ. ನೀವು ಆ ಥರ ತೊಗೊಳ್ಳಿ. ನಿಮ್ಮ ಫ್ಯಾಮಿಲೀಲಿ ಏನಾದರೂ ನಿಮಗೆ ಸಪೋರ್ಟ್ ಮಾಡ್ತಿಲ್ಲ, ಕೆಲವ್ರು ನೋಡಿದ್ದೀನಿ, ನಮ್ಮ ಬಿ ಎಡ್ ಓದೋಕ್ಕೇ ಬರ್ತಿದ್ರು, ಚಿಕ್ಕ ಮಕ್ಕಳನ್ನ ಅವ್ರ ಅತ್ತೆಂದ್ರೆ ಇಟ್ಕೋತಾ ಇರಲಿಲ್ಲ, ಇನ್ನೂ ಟಾರ್ಚರು. ಎಕ್ಸಾಮ್ ಟೈಮಲ್ಲೂ ಎಲ್ಲ ಮಾಡಿಟ್ಟು ಹೋಗು, ಬಂದಾದ್ಮೇಲೂ ಎಲ್ಲ ಮಾಡು, ಓದಕ್ಕೆ ಬಿಡ್ತಿರ್ಲಿಲ್ಲ, ಹಿಂಗೆಲ್ಲ ಟಾರ್ಚರ್ ಮಾಡ್ತಿದ್ರು. ಅವ್ರುಗಳು ಇನ್ನೂ ಕೆಟ್ಟ ಹಠ ಅವ್ರಿಗೆ, ಆಯಿತಾ. ಮಕ್ಕಳನ್ನ ಎತ್ಕೊಂಡ್ಬಂದು ಹೊರಗಡೆ ಎಲ್ಲ ಇಟ್ಟು, ಆಯಗಳನ್ನ ಇಟ್ಟು ತುಂಬ ಕಷ್ಟಪಟ್ಟಿರೋದನ್ನು ನೋಡಿದ್ದೀನಿ ನಾನು. ಸೊ ನೀವೇನಾದರೂ ನಿಮ್ಮ ಲೈಫಲ್ಲಿ ಆರಾಮಾಗಿ ಅಚೀವ್ಮೆಂಟ್ ಸಿಗುತ್ತೆ, ಸಕ್ಸಸ್ ಸಿಗುತ್ತೆ ಅಂದರೆ ಆ ಭ್ರಮೆಯಿಂದ ಹೊರಟೋಗಿ, ಆಯಿತಾ. ಮನೇಲಿ ಸಪೋರ್ಟ್ ಆದರೂ ಕೂಡ ಹೊರಗಡೆ ಕಾಂಪಿಟೇಷನ್ಸ್ ತುಂಬಾ ಇರುತ್ತೆ, ಕಷ್ಟಪಡಲೇಬೇಕು. ಆಮೇಲೆ ನಾನು ಹೆಂಗೆ ಓದ್ತಿದ್ದೆ ಅಂದರೆ, ನಿಜ ಹೇಳಬೇಕು ಅಂದರೆ, ಒಂದು ಎಕ್ಸಾಮಿಗೆ 1 ತಿಂಗಳು 1.5 ತಿಂಗಳು ಇದ್ದಾಗ ತುಂಬ ಓದ್ತಿದ್ದೆ. ಕ್ಲಾಸು ಅಟೆಂಡಿವ್ ಆಗಿ ತುಂಬ ಕೇಳ್ತಿದ್ದೆ, ಆಯಿತಾ. ಅದೇನು ಅಂದರೆ ಬಿ ಎಡ್ ಕರೆಕ್ಟಾಗಿ ಪಾಠಗಳನ್ನ ಕೇಳಿದ್ರೆ ನಮಗೇನು ಅಂದರೆ ಸಿ ಟೆಟ್, ನಿಮಗೆಲ್ಲ ಗೊತ್ತು, ನಂದು ಸಿ ಟೆಟ್ ಫಸ್ಟ್ ಅಟೆಂಪ್ಟಲ್ಲೇ ಕ್ಲಿಯರ್ ಆಗಿದೆ ಅಂದರೆ ಮೇನ್ ರೀಸನ್
ರೀಸನ್ ನಂದು ಬಿ ಎಡ್ನ ನನ್ನ ಕ್ಲಾಸಸ್ ತುಂಬ ಅಟೆಂಟಿವ್ ಆಗಿ ಕೇಳ್ತಾ ಇದ್ದೆ. ಕಾಲೇಜ್ಗೆ ಹೋಗಿದ ತಕ್ಷಣ ಯೋಚನೆಗಳು ಬರ್ತಿತ್ತು, ಮಕ್ಕಳದ್ದು ಹೆಂಗೋ ಹಸ್ಬೆಂಡ್ ಹೆಂಗೋ ಏನೇನೋ ಯೋಚನೆಗಳು ಬರ್ತಿತ್ತು. ಬಟ್ ನನ್ನನ್ನು ನಾನು ಕಂಟ್ರೋಲ್ ಮಾಡಿಕೊಂಡು, ಅಲ್ಲೂ ಲೇಡೀಸೇ ಜಾಸ್ತಿ ಲೆಕ್ಚರರ್ಸ್ ಇದ್ದಿದ್ದು. ಫಸ್ಟ್ ಸೆಮ್ಮು ಯಾರಿಗೂ ಏನೂ ಗೊತ್ತಿರಲಿಲ್ಲ. ಆಗ ನಮ್ಮ ಪ್ರಿನ್ಸಿಪಲ್ ಸ್ವಲ್ಪ ರೇಗಾಡ್ತಿದ್ರು, ನಾನೇನಾದ್ರು ಕಾಲೇಜಿಗೆ ಲೇಟಾಗಿ ಹೋದಾಗ ಹಾಗೆಲ್ಲ ಆಗ್ತಿತ್ತು. ಪ್ರಿನ್ಸಿಪಲ್ ತುಂಬ ರೇಗಾಡ್ತಿದ್ರು, ನನ್ನ ಬಗ್ಗೆ ಅವ್ರಿಗೆ ಗೊತ್ತಿರಲಿಲ್ಲ. ಆಮೇಲೆ ಫಸ್ಟ್ ಸೆಮ್ ಆಗಿದ ತಕ್ಷಣ ನಾನು ಟಾಪರ್ ಆದೆ. ಆಮೇಲೆ ನನ್ನ ಅಸೈನ್ಮೆಂಟ್ಸ್ ಎಲ್ಲ ಯಾವುದು ನನಗೇನು ಅಂದರೆ, ಒಬ್ರ ಕೈಯಲ್ಲಿ ಅನ್ಸ್ಕೊಳ್ಬೇಕು ಅಂದರೆ ತುಂಬ ಸಿಟ್ಟು ಬರುತ್ತೆ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನೈಟ್ 2 ಗಂಟೆ 3 ಗಂಟೆವರೆಗೂ ಕೂತ್ಕೊಂಡು ಅಸೈನ್ಮೆಂಟ್ಸ್ ಎಲ್ಲ ಬರೀತಿದ್ದೆ. ಅದು ಎಲ್ಲೂ ಕಾಂಪ್ರಮೈಸ್ ಆಗ್ತಿರ್ಲಿಲ್ಲ. ಕಾಟಾಚಾರಕ್ಕೇನೋ ಬಿ ಎಡ್ ಮಾಡಬೇಕು ಅಂತ ಮಾಡಿರಲಿಲ್ಲ. ನಂದು ಎಷ್ಟು 94% ಏನೋ ಬಂದಿದ್ದು. ಸೊ ಟಾಪರೇ ಆಗಿದ್ದೆ ನಾನು ಕೂಡ. ಸುಮಾರು ಎಷ್ಟೋ ಬ್ಯಾಚುಲರ್ಸ್ ಇದ್ದರೂ ಕೂಡ ನಾನು ಹೇಳ್ತಾ ಇರೋದು, ಅವರು ಅಚೀವ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ವಿಲ್ ಪವರ್ ಅನ್ನೋದು ಇರಬೇಕು. ನೀವೇನೋ ಕಾಂಪ್ರಮೈಸ್ ಆಗಬೇಡಿ. ಅಯ್ಯೋ ನನಗೆ ಮಕ್ಕಳಿದ್ದಾರೆ, ನನ್ನ ಕೈಲಾಗಲ್ಲ, ನನಗೆ ವಯಸ್ಸಾಗಿದೆ. ನಾನು 30ಸಲ್ಲೇ ಮಾಡಿದ್ದಿದ್ದು ಆಯಿತಾ. 30 ಕ್ರಾಸ್ ಆದಮೇಲೆ ಬಿ ಎಡ್ ಮಾಡಿದ್ದಿದ್ದು. ನನ್ನ ಕೈಲಾಗಲ್ಲ, ಕಮಿಟ್ಮೆಂಟ್ಸ್ ಜಾಸ್ತಿ ಅಂತ ಅಂದ್ಕೋಬೇಡಿ. ಹಾಗಂತ ಹೆಲ್ತೂ ತುಂಬ ಹಾಳು ಮಾಡ್ಕೊಳಕ್ಕೆ ಹೋಗಬೇಡಿ. ಎಷ್ಟಾಗುತ್ತೋ ಅಷ್ಟು ನಿಮ್ಮ ಬೆಸ್ಟ್ ಕೊಡಿ. ಸ್ವಲ್ಪ ಏಜ್ ಆಗಿದ ತಕ್ಷಣ, ಒಂದು 45-50 ಆಗಿದ ತಕ್ಷಣ ರಿಗ್ರೆಟ್ ಫೀಲ್ ಆಗಬಾರ್ದು. ಅಯ್ಯೋ ನಾನು ಇನ್ನೂ ಸ್ವಲ್ಪ ಕಷ್ಟಪಟ್ಟು ನನ್ನ ಕೆರಿಯರ್ನ ಬಿಲ್ಡ್ ಮಾಡ್ಕೋಬೇಕಿತ್ತು ಅಂತ ರಿಗ್ರೆಟ್ ಇರಬಾರ್ದಿತ್ತು. ನೀವು ನಂಬಲ್ಲ ಆಯಿತಾ, ನಮ್ಮ ಬ್ಯಾಚಲ್ಲಿ 60 ವರ್ಷದ ಒಬ್ಬ ಆಂಟಿನೂ ಬರ್ತಿದ್ರು. ಅವರಿಗೇನು ಅಂದರೆ, ಅವ್ರಿಗೆ ಎಲ್ಲ ಜವಾಬ್ದಾರಿ ಮುಗ್ದಿತ್ತು, ಮಗ ಎಲ್ಲ ಸೊಸೆ ಎಲ್ಲ ಅಬ್ರಾಡಲ್ಲಿ ಸೆಟ್ಲಾಗಿದ್ದರು. ಅವ್ರಿಗೆ ಅನಿಸ್ತು ನನ್ನ ಕೆರಿಯರ್ನ ಕಂಟಿನ್ಯೂ ಮಾಡಬೇಕು, ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತ. ಇನ್ಫ್ಯಾಕ್ಟ್ ಚೆನ್ನಾಗೇ ಓದ್ತಿದ್ರು, ಅಸೈನ್ಮೆಂಟ್ಸ್ನ ಚೆನ್ನಾಗಿ ಮಾಡ್ತಿದ್ರು, ಆರ್ಟಿಸ್ಟಿಕ್ ಆಗಿದ್ದರು. ಏನೇ ಆರ್ಟ್ ರಿಲೇಟೆಡ್ ವರ್ಕ್ ಇದ್ದರೂ ತುಂಬ ಚೆನ್ನಾಗಿ ಮಾಡ್ತಿದ್ರು. ನೆಕ್ಸ್ಟ್ ಹೆಂಗೆ ಅಂದರೆ, ನಾನು ಆ ಥರ ಡೈಲಿ ಕ್ಲಾಸಸ್ ಎಲ್ಲ ಕೇಳ್ತಿದ್ನಲ್ಲ, ಅಸೈನ್ಮೆಂಟ್ಸ್ ಎಲ್ಲ ಜಾಸ್ತಿ ಕೊಡ್ತಿದ್ರು, ಅದನ್ನೆಲ್ಲ ಬರಿತಾ ಇದ್ದೆ. ಆಮೇಲೆ ಎಕ್ಸಾಮ್ಗೆ 1.5 ತಿಂಗಳಿದ್ದಾಗ ತುಂಬ ಕೂತ್ಕೊಂಡು ಓದ್ತಿದ್ದೆ. ಹೇಗೆ ಅಂದರೆ, ಬೆಳಗ್ಗೆನೇ ಅಡುಗೆ ಎಲ್ಲ ಮಾಡೋದು, ಹಾಗೆ ಚಿಕ್ಕ ಮಗಳನ್ನ ಮಲಗಿಸ್ಬಿಡೋದು. ನಂದು ಅಂತ ಒಂದು ಸ್ಟಡಿ ಕಾರ್ನರ್ ಇತ್ತು. ನಾನು ಯಾವಾಗಲೂ ಅಷ್ಟೇ ಒಂದು ಜಾಗ ಅಂತ ಇಟ್ಕೊಂಡ್ಬಿಡ್ತೀನಿ, ಅಲ್ಲಿ ಹೋಗಿ ನಾನು ಓದಲೇಬೇಕು. ನಂದೇನು ಅಂದರೆ, ಹಳೆಯದೊಂದು ವುಡನ್ ಡಬ್ಬ ಇತ್ತು ಆಯಿತಾ. ಅದನ್ನು ಮುಂದೆ ಇಟ್ಕೊಂಡು ಜಸ್ಟ್ ಒಂದು ಚಾಪೆ ಥರ ಹಾಕ್ಕೊಂಡು ನೆಲದ ಮೇಲೇ ಕೂತ್ಕೊಂಡು ಓದೋ ಅಭ್ಯಾಸ ನನಗೆ. ಬೆಡ್ ಮೇಲೆಲ್ಲ ಕೂತ್ಕೊಂಡ್ರೆ ಒಂಥರ ನಿದ್ದೆ ಬಂದಂಗೆ ಆಗ್ಬಿಡುತ್ತೆ ಅಂತ ಆ ಥರ ನೆಲದ ಮೇಲೆ ಕೂತ್ಕೊಂಡು ಗಂಟೆಗಟ್ಟಲೆ ಓದ್ತಾ ಇದ್ದೆ ಆಯಿತಾ. ಅದೇನು ಸಿಂಪಲ್ ಜನರಲ್ ಕಾನ್ಸೆಪ್ಟೇ, ಬಟ್ ಅದನ್ನು ಜನರಲಾಗೂ ಬರಿಬೋದು, ಸ್ವಲ್ಪ ಸ್ಟ್ಯಾಂಡರ್ಡ್ ಆಗು ಬರಿಬೋದು. ನಾನೇನು ಮಾಡ್ತಿದ್ದೆ, ಆ ಜನರಲ್ ಟಾಪಿಕ್ಸೇ ಸ್ವಲ್ಪ ಕೀವರ್ಡ್ಸ್ ಇರುತ್ತಲ್ಲ, ಅದನ್ನೆಲ್ಲ ಒಂದು ಬುಕ್ಕಲ್ಲಿ ಬರ್ಕೋತಾ ಇದ್ದೆ. ಕೀವರ್ಡ್ಸ್ ಅಷ್ಟೇ. ನಂದೇನು ಅಂದರೆ, ನಾನು ಇಲಾಬ್ರೇಟ್ ಮಾಡ್ಕೋತೀನಿ ಎಕ್ಸಾಮಲ್ಲಿ. ಕೀವರ್ಡ್ಸ್ ಒಂದು ಗೊತ್ತಾದ್ರೇ ಇಲಾಬ್ರೇಟ್ ಮಾಡ್ಕೋಬೋದು. ಈಗಲೂ ಅಷ್ಟೇ ನನ್ನ ಸ್ಟೂಡೆಂಟ್ಸ್ಗೆ ಅಷ್ಟೇ ಹೇಳ್ಕೊಡೋದು, ಏನೇ ಇದ್ದರೂ ಕೂಡ ಕೀವರ್ಡ್ಸ್ ಇಟ್ಕೊಳ್ಳಿ. ಕೀವರ್ಡ್ಸ್ ನಾವು ಮನುಷ್ಯರು ಎಲ್ಲ ಫುಲ್ ನೆನ್ಪಿಟ್ಕೋಬೇಕು ಅಂದರೆ ಕಷ್ಟ ಆಗುತ್ತೆ. ನಾವೇನು ಮಾಡಬೇಕು, ಮೇನ್ ಕಾನ್ಸೆಪ್ಟು ಅರ್ಥ ಮಾಡ್ಕೋಬೇಕು, ಆ ಕೀವರ್ಡ್ಸ್ನ ನೆನ್ಪಿಟ್ಕೊಂಡು ಹೋಗಬೇಕು. ಆ ಕೀವರ್ಡ್ಸ್ನ ಎಕ್ಸಾಮಲ್ಲಿ ಇಲಾಬ್ರೇಟ್ ಮಾಡ್ಕೊತ ಹೋದರೆ ಸಾಕು. ಆಮೇಲೆ ಒಂದು ಫಿಕ್ಸ್ಡ್ ರೊಟೀನ್ ಅಂತ ಇರೋದು ತುಂಬ ಕಷ್ಟ ಆಗ್ತಿತ್ತು. ಕೆಲವು ಸತಿ ರಾತ್ರಿ ಓದ್ತಿದ್ದೆ, ಕೆಲವು ಸತಿ ಬೆಳಗ್ಗೆನೇ 3 ಗಂಟೆಗೆ ಎದ್ದು ಓದ್ತಿದ್ದೆ. ಆ ಭಯ ಮಾತ್ರ ಜಾಸ್ತಿ ಇತ್ತು, ಏಕೆಂದರೆ ತುಂಬ ವರ್ಷಗಳಾದಮೇಲೆ ಮತ್ತೆ ನಾನು ಎಜುಕೇಷನ್ನ ಕಂಟಿನ್ಯೂ ಮಾಡಿದ್ದೆ ಅಲ್ಲ, ಮಕ್ಕಳಾದಮೇಲೆ ಎಲ್ಲನೂ ಕಂಟಿನ್ಯೂ ಮಾಡಿದ್ದು. ಭಯ ಆಗ್ತಿತ್ತು, ಅಯ್ಯೋ ನನಗೆ ಕಡಿಮೆ ಮಾರ್ಕ್ಸ್ ಬಂದರೆ ಹೇಗೆ ಅಂತ. ಆಮೇಲೆ ಫಸ್ಟ್ ಎಕ್ಸಾಮಲ್ಲಿ ಇನ್ಫ್ಯಾಕ್ಟ್ ನನಗೆ ಸ್ಪೀಡೂ ಬರಲಿಲ್ಲ. ಫಸ್ಟ್ ಎಕ್ಸಾಮ್ ಅಂದರೆ ಬಿ ಎಡ್ ಫಸ್ಟ್ ಸೆಮಿಸ್ಟ್ರು ಫಸ್ಟ್ ಎಕ್ಸಾಮು ಆಯಿತಾ. ಒಂದು ಸೈಕಾಲಜಿ ಪೇಪರ್ ಇತ್ತು, ಅಲ್ಲಿ ನನಗೆ ಬರೆಯೋಕ್ಕೆ ಆಗ್ತಿಲ್ಲ. ಏನಕ್ಕೆ ಅಂದರೆ ಕೈ ಸ್ಟಕ್ ಆಗ್ತಿತ್ತು. ಎಷ್ಟೋ ವರ್ಷ ಆದಮೇಲೆ ಎಕ್ಸಾಮ್ ಬರಿತಾ ಇರೋದಲ್ಲ, ಅಷ್ಟು ಸ್ಪೀಡಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಬರ್ತಿರ್ಲಿಲ್ಲ. ಬಟ್ ಗಾಡ್ಸ್ ಗ್ರೇಸ್ ಆಯಿತಾ, 100ಗೆ 98 ಬಂದಿದೆ. ಅದರಲ್ಲಿ ಎಲ್ಲ ಕೀವರ್ಡ್ಸೇ ಮೆನ್ಷನ್ ಮಾಡಿದ್ದೆ. ಅದು ಆಬ್ವಿಯಸ್ಲಿ ನನಗೆಲ್ಲ ನೆನಪಾಗ್ತಿತ್ತು, ಏಕೆಂದರೆ ನನಗೆ ಭಯ ಎಲ್ಲಿ ಮರ್ತೋಗುತ್ತೋ ಅಂತ. ನಾನು ಒಂದು 10-15 ಸತಿ ರಿವೈಸ್ ಮಾಡ್ತಿದ್ದೆ. ಹೆಂಗೆ ರಿವೈಸ್ ಮಾಡ್ತಿದ್ದೆ ಅಂದರೆ, ನಾನು ಓದಬೇಕಾದ್ರೆ ಮೊಬೈಲಲ್ಲಿ ರೆಕಾರ್ಡ್ ಮಾಡ್ಕೋತಾ ಇದ್ದೆ. ಆ ರೆಕಾರ್ಡ್ ಮಾಡಿರೋದ್ರನ್ನ ವಾಕಿಂಗ್ ಹೋಗಬೇಕು ಬೇಕಾದ್ರೆ, ಆಮೇಲೆ ಅಡುಗೆ ಮಾಡಬೇಕಾದ್ರೆ ಕೇಳ್ತಾ ಇದ್ದೆ. ಬ್ಲೂಟೂತು ಇಯರ್ಫೋನ್ನ ಹಾಕ್ಕೊಂಡು ಒಂದು ಪಾಕೆಟಲ್ಲಿ ಒಂದು ಇದು ಏಪ್ರಾನ್ ಬರುತ್ತಲ್ಲ, ಕುಕ್ಕಿಂಗ್ ಏಪ್ರಾನು, ಆ ಪಾಕೆಟಲ್ಲಿ ಮೊಬೈಲ್ನ ಇಟ್ಕೊಂಡು ಪದೇ ಆನ್ಸರ್ಸ್ನ ಕೇಳ್ತಾ ಇದ್ದೆ. ಆಮೇಲೆ ಪದೇ ರಿವೈಸ್ ಮಾಡ್ತಾ ಇದ್ದೆ, ಈ ಪಾಯಿಂಟು ಅಂತ. ಆಮೇಲೆ ಪಾಯಿಂಟ್ಸ್ ಏನಾದ್ರು ಮರ್ತೋಗಿದೆ ಅಂದರೆ ಆ ಪಾಯಿಂಟಿಗೆ ಅದನ್ನು ಕತೆ ಮಾಡ್ತಿದ್ದೆ ನಾನು. ಈ ಪಾಯಿಂಟ್ ಆದಮೇಲೆ ಇದು ಕನೆಕ್ಟಿಂಗ್ ಪಾಯಿಂಟ್ಸ್ ಥರ ಮಾಡ್ಕೋತಾ ಇದ್ದೆ. ಸೊ ಆ ಥರ ಹಿಂಗೋ ಒಂದು ಪದೇ ರಿವೈಸ್ ಮಾಡ್ಕೋತಾ ಇದ್ದೆ. ಕೆಲವು ಸತಿ ಹೆಂಗಾಗ್ತಿತ್ತು ಅಂದರೆ, ಎಕ್ಸಾಮ್ ಹತ್ತಿರ ಬರ್ತಿದೆ, ಇನ್ನೊಂದು ವಾರ ಇದೆ ಅಂದಾಗ ನನಗೆ ಅಡುಗೆ ಮಾಡೋಕ್ಕೆ ಮೂಡಾಗ್ತಿರ್ಲಿಲ್ಲ. ಕೆಲವು ಸತಿ ಉಪ್ಪು ಕಡಿಮೆ ಆಗಿಬಿಡ್ತಿದ್ದೆ. ಇದೇನೋ ಅಡುಗೆಗಳು ಕೆಲವು ಸತಿ ಸ್ಟಾರ್ಟಿಂಗ್ ಆಯಿತಾ, ಫಸ್ಟ್ ಸೆಮ್ ಮಾತ್ರ ತುಂಬ ಹಾರಿಬಲ್ಲಾಗಿ ತಲೆ ಕೆಡಿಸ್ಕೊಂಡ್ಬಿಟ್ಟಿದ್ದೆ ನಾನು. ಯಾಕೆಂದರೆ ನನ್ನ ಕೈಲಿ ಆಗುತ್ತೋ ಇಲ್ವೋ ಅಂತ ಭಯ ಆಗ್ತಿತ್ತು. ಬಟ್ ಆ ಟೈಮಲ್ಲಿ ನನಗೆ ಅಡುಗೆ ಮಾಡಿಕೊಂಡು, ನನಗೆ ಅಡುಗೆ ಮಾಡೋದು ಅಂದರೆ ಭಾರಿ ಇರಿಟೇಷನ್ ಆಗ್ತಿತ್ತು. ಬಟ್ ಮಾಡ್ತಿದ್ದೆ, ಹೆಂಗೋ ಮಾಡ್ತಿದ್ದೆ. ಯಾಕೆಂದರೆ ನನಗೆ ಕಂಟಿನ್ಯೂಸ್ ಆಗಿ ಈಗ ಬ್ಯಾಚುಲರ್ ಇದ್ದಾಗ ನಾನು ಹೆಂಗೆ ಓದ್ತಿದ್ದೆ, ಎಕ್ಸಾಮ್ ಹಿಂದಿನ ದಿನ
ಆಲ್ಮೋಸ್ಟ್ ಒಂದು 16-17 ಅವರ್ಸ್ ಓದ್ತಿದ್ದೆ. ಈಗ ಮದುವೆ ಆಗೋಗಿದೆ, ನಾವು ಬ್ಯಾಲೆನ್ಸ್ ಮಾಡಲೇಬೇಕು. ನನಗೆ ಓದಲೇಬೇಕು ಅಂತ ಕುತ್ಕೊಳ್ಳೋಕ್ಕಾಗಲ್ಲ. ಕುತ್ಕೊಂಡ್ರೂ ಮನೆಯವ್ರು ಬಿಟ್ಟರು ನಮಗೆ ಗಿಲ್ಟ್ ಕಾಡ್ತಿರುತ್ತೆ. ಅಯ್ಯೋ ಅಡುಗೆ ಮಾಡಿಲ್ವಲ್ಲ, ಕ್ಲೀನ್ ಮಾಡಿಲ್ವಲ್ಲ, ಮಕ್ಕಳು ನೋಡ್ಕೊಂಡಿಲ್ವ ಅಂತ ನಮಗೆ ಗಿಲ್ಟ್ ಕಾಡ್ತಾ ಇರುತ್ತೆ. ಅದಕ್ಕೆ ನಾನೇನು ಮಾಡ್ತಿದ್ದೆ ಅಂತ ಮಾಡ್ತಿದ್ದೆ, ಹೆಂಗೋ ಮ್ಯಾನೇಜ್ ಮಾಡಿಕೊಂಡು ಓದ್ತಿದ್ನಲ್ಲ, ಮಧ್ಯೆ ಬ್ರೇಕ್ ತೊಗೊಂಡು ಸ್ವಲ್ಪ ಈರುಳ್ಳಿ ಹೆಚ್ಕೊಳ್ಳೋದು, ಏನೋ ಸಿಂಪಲ್ ಅಡುಗೆಗಳನ್ನ ಮಾಡ್ತಿದ್ದೆ. ಫಸ್ಟ್ ಸೆಮಿಸ್ಟ್ರಲ್ಲಿ ಅಡುಗೆಗಳು ಕೆಟ್ಟೋಗ್ತಿತ್ತು, ಯಾಕೆಂದರೆ ತಲೆಯೆಲ್ಲ ಅದರಲ್ಲೇ ಇರ್ತಿತ್ತು, ಓದೋದ್ರಲ್ಲೇ ಇರ್ತಿತ್ತು. ಪಾಪ ಹಸ್ಬೆಂಡ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾಯಿದ್ರು. ಅವ್ರು ಏನೂ ಅನ್ನಲ್ಲ ಆ್ಯಕ್ಚುಲಿ, ಬಟ್ ಕಡಿಮೆ ತಿಂತಾರೆ ಆಯಿತಾ. ಒಂದು ಮಾತು ಏನೂ ಅನ್ನಲ್ಲ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಏನೂ ಅನ್ನಲ್ಲ, ಬಟ್ ತಿನ್ನೋಕ್ಕಾಗಲ್ಲ. ಅವ್ರದ್ದು ಆ ಥರನೇ ನೇಚರು, ಒಂದು ಮಾತು ಏನೂ ಅನ್ನಲ್ಲ. ಬಟ್ ನಮಗೇ ಫೀಲ್ ಆಗಿಬಿಡುತ್ತೆ, ಅಯ್ಯೋ ಅವ್ರು ತಿಂದಿಲ್ವಲ್ಲ ಅಂತ. ಆಮೇಲೆ ಒಂದು ಎಕ್ಸಾಮ್ಗೆ ಆ ಥರ ಆದ್ನಲ್ಲ, ನೆಕ್ಸ್ಟ್ ಎಕ್ಸಾಮ್ಗೆ ನಾನೇ ಅಂದ್ಕೊಂಡೆ, ಇಲ್ಲ ನಾನು ಏನೇ ಇದ್ದರೂ ಕೂಡ ಬ್ಯಾಚುಲರ್ ಲೈಫ್ ಥರ ಈ ಥರ ಆಗಲ್ಲ, ನಾನು ಕಾಮಾಗಿರಬೇಕು, ನಾನು ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು. ಎಷ್ಟು ಕಾಮಾಗಿದ್ದರೆ ನಾವು ಆ ಥರ ಕೆರಿಯರಲ್ಲಿ ತುಂಬ ಸಕ್ಸಸ್ ಮಾಡ್ಕೊಳ್ಳೋಕೆ ಸಾಧ್ಯ. ಈ ಥರದ್ದು ಎಷ್ಟೊಂದು ಎಕ್ಸಾಮ್ಸ್ ನಾನು ಬರೀಬೇಕು, ಒಂದು ಎಕ್ಸಾಮ್ಗೆ ನಾನು ಟೆನ್ಷನ್ ಮಾಡಿಕೊಂಡ್ರೆ ಇದನ್ನೆಲ್ಲ ಅಚೀವ್ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ನಾನೇ ಅಂದ್ಕೊಂಡು ತುಂಬ ಕೂಲಾಗಿ ಹ್ಯಾಂಡ್ಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಓದೋದೂ ಅಷ್ಟೇ, ಅಯ್ಯೋ ನಾನು 16 ಅವರ್ಸ್ ಓದಿಲ್ಲಲ್ಲ ಅಂತ ಪ್ಯಾನಿಕ್ ಆಗೋಕ್ಕೆ ಸ್ಟಾರ್ಟ್ ಆಗಲಿಲ್ಲ. ಇಷ್ಟು ಓದ್ತಾ ಇದ್ದೀನಿ ಸಾಕು ಆಯಿತಾ, ಅಷ್ಟರಲ್ಲೇ ಕಾನ್ಫಿಡೆಂಟಾಗಿ ಹೇಗೆ ಬರೆಯೋದು. ಆಮೇಲೆ ಸ್ಮಾರ್ಟ್ ವರ್ಕ್ ಮಾಡೋದನ್ನು ಸ್ಟಾರ್ಟ್ ಮಾಡಿದೆ. ಆನ್ಸರ್ಸ್ ಕೀ ಪಾಯಿಂಟ್ಸ್ ಎಲ್ಲನೂ ಒಂದು ಪೇಪರಲ್ಲಿ ಬರೆಯೋದು, ಅಲ್ಲಿ ಅಡುಗೆ ಮಾಡೋ ಎದುರುಗಡೆ ಅಂಟಿಸ್ಕೊಳ್ಳೋದು. ಅಡುಗೆ ಮಾಡ್ತಾ ಅಲ್ಲಿ ಏನೋ ಈರುಳ್ಳಿ ಬೇಯ್ತಾ ಇರುತ್ತೆ, ಅಲ್ಲಿ ಏನೋ ಮಾಡ್ತಾ ಇರುತ್ತೆ, ಮುದ್ದೆ ಬೇಯ್ತಿರುತ್ತೆ, ಆಗ ಪಾಯಿಂಟ್ಸ್ನ ರಿವೈಸ್ ಮಾಡೋದು. ಸೊ ಆ ಥರ ರೀಡಿಂಗ್ ಅಂದರೆ ಅಷ್ಟೇ, ಒಂದು ಸತಿ ಓದಬೇಕು, ಅದನ್ನು ಅರ್ಥ ಮಾಡ್ಕೋಬೇಕು, ಅದನ್ನು ಪದೇ ರಿವೈಸ್ ಮಾಡಬೇಕು, ಅಷ್ಟೇ ರೀಡಿಂಗ್ ಅಂದರೆ. ಸೊ ಅದನ್ನು ನಾನು ಮಾಡ್ತಿದ್ದೆ. ಫಸ್ಟು ಓದ್ತಿದ್ದೆ, ಅರ್ಥ ಮಾಡ್ಕೋತಿದ್ದೆ, ಆ ಕೀ ಪಾಯಿಂಟ್ಸ್ ಏನಿದೆ ಅದೊಂದು ಪೇಪರಲ್ಲಿ ಅದನ್ನೆಲ್ಲ ಬರೆದು ಎದುರುಗಡೆ ಅಂಟಿಸ್ಕೋತಾ ಇದ್ದೆ, ರೂಮಲ್ಲಿ ಅಂಟಿಸ್ಕೋತಾ ಇದ್ದೆ, ಬ್ರಷ್ ಮಾಡೋ ಜಾಗದಲ್ಲಿ ಅಂಟಿಸ್ಕೋತಾ ಇದ್ದೆ. ಹಸ್ಬೆಂಡ್ ಅಂತೂ ನಾನು ಹೇಳಬಾರ್ದು, ನಿಜವಾಗ್ಲೂ ನಾನು ತುಂಬ ಪುಣ್ಯ ಮಾಡಿದ್ದೆ. ಒಂದು ತಂದೆಗಿಂತ ಜಾಸ್ತಿ ನನ್ನ ಇದು ಮಾಡಿದ್ದಾರೆ ಆಯಿತಾ. ಓದೋ ವಿಷಯದಲ್ಲಿ ನೀನು ಓದಬೇಡ ಅಂತ ಯಾವತ್ತೂ ಹೇಳಿಲ್ಲ ನನಗೆ, ಯಾವತ್ತೂ ಹೇಳಿಲ್ಲ. ನೀನು ಏನು ಮಾಡ್ತೀಯ ಮಾಡು, ಏನು ಅಚೀವ್ ಮಾಡ್ತೀಯ ಮಾಡು, ಒಂದು ಬ್ಯಾಲೆನ್ಸ್ ಮಾಡೋಕ್ಕಾದ್ರೇ ಮಾಡು, ತಲೆ ಕೆಡಿಸ್ಕೋಬೇಡ, ತುಂಬ ಟೆನ್ಷನ್ ಮಾಡಿಕೊಂಡು ಫ್ಯಾಮಿಲಿನ ಹಾಳು ಮಾಡಿ, ಅಂದರೆ ಫ್ಯಾಮಿಲಿ ಪೀಸ್ಫುಲ್ ಆಗಿರೋದನ್ನು ಹಾಳು ಮಾಡಿಕೊಂಡು ನೀನು ರಿಸ್ಕ್ ತೊಗೊಂಡು ಮಾಡೋಕ್ಕೆ ಹೋಗಬೇಡ, ನಿನ್ನ ಕೈಲಾಗುತ್ತೆ ಅಂದರೆ ಏನಾನ ಅಚೀವ್ ಮಾಡು ನಿನ್ನ ಲೈಫಲ್ಲಿ ಅಂತಲೇ ಹೇಳಿದ್ದಾರೆ. ಸೊ ಆ ಥರನೇ ನಾನು ಆಗ ಅಂದ್ಕೊಂಡೆ, ಏನಾದರೂ ಸ್ಟ್ರೆಸ್ ಆದಾಗ, ಏನಾದ್ರು ನನ್ನ ಕೈಲಾಗಿಲ್ಲ ಅಂದರೆ ಕೂತ್ಕೊಂಡು ಈ ಥರ ಆಗ್ತಿದೆ ನನಗೆ ಅಂತ ಹೇಳಿದ್ರೆ ಅವರು ಆ ಥರ ಸಮಾಧಾನ ಮಾಡೋರು, ಈ ಥರ ಪ್ಲ್ಯಾನ್ ಮಾಡ್ಕೊ ಅಂತ ಸ್ವಲ್ಪ ಅವರೂ ಹೆಲ್ಪ್ ಮಾಡ್ತಿದ್ರು. ಸೊ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾಯಿದ್ರಿ. ಪ್ರತಿಯೊಂದು ದಿನವೂ ಪ್ಲ್ಯಾನ್ ಮಾಡ್ತಾಯಿದ್ದೆ ನಾನು. ಏನಾದರೂ ಅಡುಗೆ ಕೆಲಸ ಜಾಸ್ತಿ ಇದೆ ಅಂದರೆ ಸಿಂಪಲ್ ಕಾನ್ಸೆಪ್ಟ್ಸ್ನ ಓದ್ತಾಯಿದ್ದೆ, ಓದೋದು ಜಾಸ್ತಿ ಇದೆ ಅಂದರೆ ಸಿಂಪಲ್ ಅಡುಗೆಗಳನ್ನ ಮಾಡ್ಕೋತಾ ಇದ್ದೆ. ಆಮೇಲೆ ಒಂದೇ ಸತಿ ಕಂಟಿನ್ಯೂಸ್ ಆಗಿ ಓದ್ತಾನೆ ಇರಲಿಲ್ಲ. ಬೆಳಗ್ಗೆ 5 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ 5:15ಗೆ ಒಂದು ಬ್ರೇಕು, 6 ಗಂಟೆಗೆ ಒಂದು ಬ್ರೇಕು. ಸೊ ಸ್ವಲ್ಪ ಅಲ್ಲಿ ಕೆಲಸಗಳನ್ನ ಮಾಡ್ಕೋತಾ ಇದ್ದೆ. ಮಾತ್ರ ತುಂಬಾ ಕಷ್ಟಪಟ್ಟಿದ್ದೀನಿ ಫಿಸಿಕಲಿ, ಮೆಂಟಲಿ. ಎಷ್ಟು ಸ್ಟ್ರೆಸ್ ಅಂದರೆ ಆ 2 ವರ್ಷ ಮಾತ್ರ ತುಂಬ ಸ್ಟ್ರೆಸ್ಸು. BEd ಮಾಡಿದವ್ರಿಗೆ ಗೊತ್ತು. ಆ ಚಾರ್ಟೂ ಅಷ್ಟೇ, ಅದು ಬರ್ತಾ ಹೇಗೆ ಅಂದರೆ ನನ್ನ ಅಸೈನ್ಮೆಂಟ್ಸ್ನ ಬೇರೆಯವ್ರಿಗೆ ಮಾದರಿಯಾಗಿ ಕೊಡ್ತಿದ್ರು, ಅಂದರೆ ಎಕ್ಸಾಂಪಲ್ ಆಗಿ ತೋರಿಸ್ತಿದ್ರು, ನೋಡಿ ಇವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ನೀವು ಮಾಡಿ ಅಂತ. ನನಗೆ ಆ ಥರನೇ. ಇನ್ಫ್ಯಾಕ್ಟ್ ನಮ್ಮ ಹಸ್ಬೆಂಡೂ ಅಷ್ಟೇ ಚಾರ್ಟ್ ಮಾಡೋದ್ರಲ್ಲಿ ಎಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ. ಹಸ್ಬೆಂಡೇನು ಇಡೀ ಫ್ಯಾಮಿಲಿ ಅವರೇ ಹೆಲ್ಪ್ ಮಾಡಿದ್ದಾರೆ. ಒಂದೊಂದು ಸತಿ ಬಂದಾಗ ನನಗೊಂದು ಸ್ವಲ್ಪ ಬಾರ್ಡರ್ ಹಾಕ್ಕೊಡಿ, ಅಲ್ಲಿ ಎಷ್ಟೊಂದು ಚಾರ್ಟ್ ಮಾಡಬೇಕು, ನಮ್ಮದು ಟೀಚಿಂಗ್ ಏಡ್ಸ್ ಅದು, ಏನೋ ಮಾಡೆಲ್ ಮಾಡಬೇಕು. ಒಬ್ಬರ ಕೈಯಲ್ಲಿ ಅಂದರೆ ತುಂಬ ಕಷ್ಟ ಆಗಿಬಿಡುತ್ತೆ. ಅದಕ್ಕೆ ಯಾರ್ಯಾರು ರಿಲೇಟಿವ್ಸ್ ಬರ್ತಾರೆ ಅವ್ರಿಗೆಲ್ಲ ಸ್ವಲ್ಪ ಚಾರ್ಟಿಗೆ ಬಾರ್ಡರ್ ಹಾಕ್ಕೊಡಿ ಅಂತೆಲ್ಲ ಕೇಳ್ತಾ ಇದ್ದೆ ನಾನು. ಪಾಪ ಅವ್ರುಗಳೂ ಏನೂ ಅಂತಿರಲಿಲ್ಲ ಆಯಿತಾ. ನಮ್ಮ ಹಸ್ಬೆಂಡ್ ಅವ್ರ ಅಕ್ಕಂದ್ರು ಇಬ್ಬರು ಹಾಕ್ಕೊಟ್ಟಿದ್ದಾರೆ ನನಗೆ, ಅದು ನೆನೆಸ್ಕೋತೀನಿ ನಾನು ಆಯಿತಾ. ಆ ಥರನೇ ಎಲ್ಲರೂ ಹೆಲ್ಪ್ ತೊಗೊಂಡು ಬಟ್ ವರ್ಕ್ ಮಾಡಿದ್ದೀನಿ, ಸಿಕ್ಕಾಬಟ್ಟೆ ವರ್ಕ್ ಮಾಡಿದ್ದೀನಿ. ರಾತ್ರಿ ಎಲ್ಲ ಓದಿದ್ದೀನಿ ಕಂಟಿನ್ಯೂಸ್ ಆಗಿ. ಗ್ರೀನ್ ಟೀ ಕುಡಿತಾ ಇದ್ದೆ, ನೀರು ಕುಡಿತಾ ಇದ್ದೆ. ಮಗಳು ಏನಾದರೂ ಮಧ್ಯದಲ್ಲಿ ಎತ್ತಿದ್ದಾಳೆ ಅಂದರೆ ನನಗೆ ಅಳುನೇ ಬಂದ್ಬಿಡ್ತಿತ್ತು, ಅಪ್ಪ ಇವಳು ಯಾಕೆ ಎದ್ಲಪ್ಪ ಅಂತ. ಹಾಗೆ ತೊಡೆ ಮೇಲೆ ಮಲಗಿಸ್ಕೊಂಡು ಅಲ್ಲೇ ತಟ್ಕೊಂಡು ಅಲ್ಲೇ ಓದ್ಕೋತಾ ಇದ್ದೆ. ಆಮೇಲೆ ಮಲಗ್ತಿದ್ದೆ 1 ಗಂಟೆಗೆ, ಮತ್ತೆ 1:30ಗೆ ಎದ್ಬಿಟ್ಟು ಸ್ವಲ್ಪ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಓದಿ ಮತ್ತೆ ಮಲಗ್ತಿದ್ದೆ. ನನಗೆ ತಲೆಯಲ್ಲಿ ಅಷ್ಟೇ, ಈಗ ಕಷ್ಟಪಟ್ಟರೆ ಏನೋ ಒಂದು ಅಚೀವ್ ಮಾಡ್ತೀನಿ ಅನ್ನೋಂಗೆ ತಲೆಯಲ್ಲಿ ಸ್ಟ್ರಾಂಗಾಗಿತ್ತು. ಆಮೇಲೆ ಪದೇ ರಿವೈಸ್ ಮಾಡ್ಕೋತಾ ಇದ್ದೆ. ಏನೇ ಇದ್ದರೂ ಕೂಡ ರಿವಿಷನ್ ಮಾತ್ರ ಸ್ಟಾಪ್ ಮಾಡ್ತಿರ್ಲಿಲ್ಲ. ಆಮೇಲೆ ಏನಾದರೂ ನೋಟ್ಸ್ ಇದ್ದರೆ ಮೊಬೈಲಲ್ಲಿ ಇರ್ತಿದ್ರೆ, ಏನಾದರೂ ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಿದ್ರೆ ನೋಟ್ಸಲ್ಲೆಲ್ಲ ಓದ್ಕೊಂಡು ಹೋಗ್ತಿದ್ದೆ. ಆಮೇಲೆ ತುಂಬ ಹೆಕ್ಟಿಕ್ಕಾಗಿ ಸೆಕೆಂಡ್ ಸೆಮಿಸ್ಟ್ರಿಂದ ಒಂದು ಐಡಿಯಾ ಬಂದ್ಬಿಡ್ತು ನನಗೆ, ಈ ಥರ ಟೆನ್ಷನ್ ಎಲ್ಲ ಮಾಡ್ಕೊಂಡ್ರೆ ತುಂಬ ಬರೆಯೋಕ್ಕಾಗಲ್ಲ, ಮ್ಯಾನೇಜ್ ಮಾಡೋಕ್ಕಾಗಲ್ಲ.
ನಾನು ನಿಧಾನಕ್ಕೆ ಕಾಮಾಗೇ ಹ್ಯಾಂಡ್ಲ್ ಮಾಡ್ಕೋಬೇಕು. ಆಮೇಲೆ ಟೆನ್ಷನಿಂದ ಕಿರ್ಚೋದು ಅದೆಲ್ಲ ಮಾಡೋಕ್ಕೆ ಹೋಗ್ತಿರ್ಲಿಲ್ಲ. ಏನೇ ಹೆಕ್ಟಿಕ್ ಇದ್ದರೂ ಕೂಡ ಕಾಮಾಗೆ ಮಾತಾಡ್ತಿದ್ದೆ. ಅದೆಲ್ಲ ನೀವು ಟೆಕ್ನಿಕ್ಗಳು ಕಲ್ತ್ಕೋಬೇಕು. ಏನಾದರೂ ನಾವು ಕೆಲಸ ಮಾಡ್ಬೇಕಾದ್ರೆ, ಹೊರಗಡೆ ಹೋಗಿ ದುಡಿಬೇಕಾದ್ರೆ, ಏನೋ ಒಂದು ಓದ್ತಾ ಇರ್ತೀರ ಅಂದರೆ ನಮ್ಮ ಸ್ಟ್ರೆಸ್ನ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ತೋರ್ಸೋಕ್ಕೆ ಹೋಗಬಾರ್ದು. ಆ ಥರ ಆದಾಗ್ಲೇ ಇವ್ಳನ್ನ ಏನಕ್ಕಾರ ಕೆಲ್ಸಕ್ಕೆ ಕಳಿಸ್ತಾ ಇದ್ದೀವೋ, ಏನಕ್ಕನ ಓದಿಸ್ತಾ ಇದ್ದೀವೋ ಅಂತ ಮೇಯ್ನಾಗಿ ನಾವೂ ಅರ್ಥ ಮಾಡ್ಕೋಬೇಕು. ಇಷ್ಟೆಲ್ಲ ನಾವು ಏನಕ್ಕೆ ಕಷ್ಟಪಡ್ತಿರೋದು, ಏನೋ ಒಂದು ರೀತಿ ಸ್ವಲ್ಪನ ನಮ್ಮ ಫ್ಯಾಮಿಲಿಗೆ ಫೈನಾನ್ಷಿಯಲ್ ಹೆಲ್ಪ್ ಮಾಡೋಕ್ಕೆ ಒಂದು. ಇನ್ನೊಂದು ನಮ್ಮ ಸೆಲ್ಫ್ ಐಡೆಂಟಿಟಿ. ಇಷ್ಟೆಲ್ಲ ಓದಿರ್ತೀವಿ, ನನ್ನ ಸ್ಟೋರಿನ ಕೇಳಿರ್ತೀರ ಆಯಿತಾ, ಇಷ್ಟೆಲ್ಲ ಓದಿ ಮಾಡಿ ನನ್ನ ಮನೇಲಿ ಹೆಂಗೆ ಕೂತ್ಕೊಳ್ಳೋದು, ಇನ್ನೂ ಏನಾದ್ರು ಅಚೀವ್ ಮಾಡಬೇಕು ಅಂತ ಒಂದು ಸೆಲ್ಫ್ ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋಕ್ಕೆ, ಕೆರಿಯರಲ್ಲಿ ಒಂದು ಸಕ್ಸಸ್ನ ಕಾಣೋಕ್ಕೆ ಅಲ್ವಾ. ಆಮೇಲೆ ಇದಕ್ಕೆಲ್ಲದಕ್ಕಿಂತ ಮೇಯ್ನಾಗಿ ಲೈಫಲ್ಲಿ ಒಂದು ಪೀಸ್ಫುಲ್ಲಾಗಿ ಲೈಫ್ನ ಲೀಡ್ ಮಾಡೋಕ್ಕೆ ಆಯಿತಾ. ಏನೇ ಒಂದು ಸ್ಟೇಟಸ್ ಇರ್ಬೋದು, ಏನೇ ಪ್ರಾಪರ್ಟಿ ಇರ್ಬೋದು, ಏನೋ ಒಂದು ಮಾಡ್ತೀವಿ, ಮಕ್ಕಳಿಗೋಸ್ಕರ ಮಾಡ್ತೀವಿ, ಮನೆಗೋಸ್ಕರ ಏನೋ ಒಂದು ಮಾಡ್ತೀವಿ, ಫೈನಾನ್ಷಿಯಲಿ ಮಾಡ್ತೀವಿ ಅಂದರೆ ಫೈನಲಿ ನಮಗೆ ಪೀಸ್ ಆಫ್ ಮೈಂಡ್ ಇರಬೇಕು. ನಾನು ದುಡಿತಾ ಇದ್ದೀನಿ, ನಾನು ಓದ್ತಾ ಇದ್ದೀನಿ ಅಂತ ಕಿರ್ಚ್ಕೊಂಡು ಮಾಡಿಕೊಂಡು ಮನೆಯವ್ರದ್ದೆಲ್ಲ ಪೀಸ್ಫುಲ್ನ ಹಾಳು ಮಾಡಿಕೊಂಡು ಅದೆಲ್ಲ ಮಾಡೋಕ್ಕೆ ಹೋಗಬಾರ್ದು. ಅದು ನಿಮಗೂ ಇರಿಟೇಷನು. ಓದೋಕ್ಕಾಗತ್ತಾ ಹೇಳಿ, ನಾವೇನಾರು ಜಗಳ ಮಾಡ್ಕೊಂಡು ಕೂತ್ಕೊಂಡ್ರೆ ನಂಗೆ ತಲೆಗೆ ಹೋಗುತ್ತಾ ಆನ್ಸರು. ಏನಾದ್ರು ಮನೇಲಿ ಸ್ವಲ್ಪ ಕಿರಿಕಿರಿ ಆದರೂ ಕೂತ್ಕೊಂಡು ಓದೋಕ್ಕಾಗಲ್ಲ, ತಲೆಗೆ ಹೋಗಲ್ಲ ಅದು ಓದಿರೋದು. ಆಮೇಲೆ ಏನಾದರೂ ಸಕ್ಸಸ್ ಬೇಕು ಅಂದರೆ ಕನ್ಸಿಸ್ಟೆನ್ಸಿ ಇಂಪಾರ್ಟೆಂಟು. 2 ದಿನ ಓದೋದು, 4 ದಿನ ಬಿಡೋದು, ಆಮೇಲೆ 2 ದಿನ ಎರಾಂಬಿರಿ ಓದ್ಬಿಡೋದು, ನೋಟ್ಸ್ ಮಾಡೋದು, ಆಮೇಲೆ 4 ದಿನ ಮಾಡದೇ ಇರೋದು, ಆ ಥರದ್ದೆಲ್ಲ ಇರಬಾರ್ದು. ಏನೇ ಇದ್ರೂ ಕೂಡ ಕನ್ಸಿಸ್ಟೆನ್ಸಾಗಿ ಇರಬೇಕು. ಆಫನ್ ಬ್ರೇಕ್ಸ್ ತೊಗೋತಾ ಇದ್ದೆ. ತುಂಬ ಸುಸ್ತಾಗ್ತಿದೆ, ನನ್ನ ಕೈಲಿ ಆಗೋದೇ ಇಲ್ಲ, ಮೆಂಟಲಿ ಎಕ್ಸಾಸ್ಟ್ ಆದಾಗ ಎಲ್ಲ ಮುಚ್ಚಿಟ್ಬಿಡ್ತಿದ್ದೆ. ಆಗ್ತಾನೇ ಇಲ್ಲ ನನ್ನ ಕೈಲಿ ಅಂದಾಗ 1-2 ದಿನ ಏನೂ ಓದ್ತಿರ್ತಿಲ್ಲ. ಆಮೇಲೆ ಆ್ಯಸ್ ಯೂಶ್ವಲ್ ಕಾಮ್ ಮೈಂಡ್ ಬಂದಾಗ ಓದ್ತಿದ್ದೆ. ಏನಕ್ಕೆ ಅಂದರೆ ನನಗೂ ಅನಿಸ್ಬಾರ್ದಲ್ಲ ತುಂಬ ಎಕ್ಟಿಕ್ ಆಗ್ತಾಯಿದೆ ಅಂತ. ಆಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ಕೋತಾ ಇದ್ದೆ ಪರಿಸ್ಥಿತಿಗಳನ್ನ ನೋಡಿಕೊಂಡು. ಸೊ ಯಾವಾಗಲೂ ಅಷ್ಟೇ ತುಂಬ ಸ್ಟ್ರೈನ್ ಮಾಡಿಕೊಂಡು ಹೆಲ್ತ್ನ ಹಾಳು ಮಾಡ್ಕೊಂಡೆಲ್ಲ ಇದು ಮಾಡೋಕ್ಕೆ ಹೋಗಬೇಡಿ. ಆದಷ್ಟು ಪಾಸಿಟಿವ್ ಆಗೇ ಥಿಂಕ್ ಮಾಡಿ. ಒಂದು ಛಲ ಇರಲಿ, ಒಂದು ಭಯ ಇರಲಿ, ಒಂದು ಭಕ್ತಿ ಇರಲಿ, ಇವೆಲ್ಲ ಬೇಕು ಫ್ರೆಂಡ್ಸ್. ನನ್ನ ತಲೆಯಲ್ಲಿ ಈಗಲೂ ಅಷ್ಟೇ ಇರೋದು. ದೇವರು ಒಂದು ಶಕ್ತಿ ಅಂತ ಪ್ರತಿಯೊಂದು ಲೇಡೀಸಲ್ಲೂ ಕೊಟ್ಟಿರ್ತಾರೆ. ಅದೇನು ನಮ್ಮ ಪಾಸಿಟಿವ್ ಏನು ಅಂತ ನೋಡ್ಕೋಬೇಕು. ಅದರ ಪ್ರಕಾರ ನಾವು ವರ್ಕ್ ಮಾಡ್ಕೊತ ಹೋಗಬೇಕು. ಪೇಷನ್ಸ್ ಇರಬೇಕು. ಕೆಲವು ಸತಿ ಇರಿಟೇಷನ್ ಆಗುತ್ತೆ, ಕೆಲವು ಸತಿ ಅತ್ತೆಗಳ ಕಾಟ ಇರುತ್ತೆ, ಮಾವನ ಕಾಟ ಇರುತ್ತೆ. ಅಯ್ಯೋ ಇವಳು ಏನಕ್ಕೆ ಇಷ್ಟು ಓದ್ತಾವಳೆ ಅಂತ ಎಲ್ಲರೂ ಮಾತಾಡೋರು ಇರ್ತಾರೆ. ಮದುವೆ ಆದಮೇಲೆ ನಿನಗೆ ಬೇಕಾ ಅಂತ ಮಾತಾಡೋರು ಇರ್ತಾರೆ. ಮಕ್ಕಳಾದ್ಮೇಲೆ ಮಕ್ಕಳನ್ನ ಓದಿಸೋಬಿಟ್ಟು ಬೀದಿಗೆ ಬರೀ ಜೀವನ ಪೂರ್ತಿ ಓದ್ತಾನೆ ಇರ್ತಾಳೆ ಅಂತ ಮಾತಾಡೋರು ಇರ್ತಾರೆ. ಬಟ್ ನಮಗೇನು ಗೊತ್ತಾ, ನಮ್ಮ ಜೀವನ ಶೈಲಿ ಹೆಂಗೆ, ನಾವು ಒಂದೊಳ್ಳೆ ಸಕ್ಸಸ್ ಕಾಣಬೇಕು ಅಂದರೆ ನಮ್ಮ ಫ್ಯಾಮಿಲಿಗೆ ಎಷ್ಟು ದುಡ್ಡು ಬೇಕು, ಎಷ್ಟು ದುಡಿಬೇಕು, ಮಕ್ಕಳನ್ನ ಎಷ್ಟು ಓದಿಸ್ಬೇಕು, ಅವ್ರ ಮದುವೆಗೆ ಎಷ್ಟು ಖರ್ಚಾಗುತ್ತೆ ಎಲ್ಲ ಯೋಚನೆ ಮಾಡಿರ್ತೀವಲ್ವ. ಎಷ್ಟು ಈಸಿ ನೋಡಿ, ನಾವು ಮನೆ ಕೆಲಸ ಮಾಡ್ಕೋ, ಸೀರಿಯಲ್ ನೋಡು, ಬಟ್ಟೆ ಹೋಗಿ ಸ್ವಲ್ಪ ಇದು ಮಾಡ್ಕೊಳ್ಳೋ, ಅದೇನು ಈಸಿ ಅಂತಲ್ಲ ನಾನು ಹೇಳ್ತಾ ಇರೋದು, ಅದೂ ಕಷ್ಟನೇ. ಬಟ್ ಅದಕ್ಕಿಂತ ಇದು ತುಂಬ ಕಷ್ಟ ಅಲ್ವಾ. ಎರಡೂ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು ತುಂಬ ಕಷ್ಟ ಆ್ಯಕ್ಚುಲಿ. ಬಟ್ ನಮ್ಗೆ ಕ್ಲಾರಿಟಿ ಇರಬೇಕು, ಹೌದು ನಾನು ಅಚೀವ್ ಮಾಡ್ಕೋಬೇಕು ಅಂತ. ಯಾರೋ ಏನೋ ಹೇಳ್ತಾರೆ ಅಂತ ಅದನ್ನೆಲ್ಲ ತಲೆ ಕೆಡಿಸ್ಕೋಬಾರ್ದು. ಏನೇ ಇದ್ರೂ ನಮ್ಮ ದೃಷ್ಟಿ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋರು ಇದ್ದರೆ, ನಾನು ಹೇಳೋದು ನಿಜವಾಗ್ಲೂ ಸಪೋರ್ಟ್ ಮಾಡ್ತಾರಲ್ವ. ಏನೇ ಇದ್ದರೂ ಅಟ್ಲೀಸ್ಟ್ ಸ್ವಲ್ಪ ಮಾರಲ್ ಸಪೋರ್ಟನ್ನು ಕೊಡ್ತಾರೆ. ಎಷ್ಟಾಗುತ್ತೋ ಅವ್ರು ಹೆಲ್ಪ್ ಮಾಡೇ ಮಾಡ್ತಾರೆ. ಹಿಂದೆ ಮಾತಾಡೋರು, ಆಮೇಲೆ ಚುಚ್ಚಿ ಮಾತಾಡೋರು, ಕಾಲು ಎಳೆಯಂಗೆ ಮಾತಾಡೋರು, ಅವ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರೂ ಸುಮ್ಮನೆ ಇಷ್ಟೊಂದು ಕಷ್ಟಪಡಲ್ಲ, ಯಾರೂ ಏನು ಹುಚ್ಚರಲ್ಲ ಇಷ್ಟೊಂದು ಕಷ್ಟಪಟ್ಟು ಫಿಸಿಕಲಿ ಸ್ಟ್ರೈನ್ ಮಾಡಿಕೊಂಡು ಸ್ಟ್ರೆಸ್ ಮಾಡಿಕೊಂಡು ಓದೋಕ್ಕೆ. ನಮಗೂ ಅನಿಸುತ್ತೆ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀವಿ, ನಾವು ಏನೋ ಅಚೀವ್ ಮಾಡ್ಕೋಬೇಕು ಅಂತ. ಸೊ ಇದನ್ನು ನಾನು ಸುಮಾರು ಜನ ಕಮೆಂಟಲ್ಲೂ ಓದಿದ್ದೀನಿ. ಎಷ್ಟೊಂದು ಜನ ಅವ್ರ ಮನೇಲಿ ಫ್ಯಾಮಿಲಿ ಸಪೋರ್ಟೇ ಮಾಡಲ್ಲ. ಆಮೇಲೆ ಅಕ್ಕಪಕ್ಕ ಏನೋ ಯಾರ್ಯಾರೋ ಮಾತಾಡೋರು ತುಂಬ ಜನ ಇರ್ತಾರೆ. ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿಮಗೆ ಕ್ಲಾರಿಟಿ ಇರಲಿ, ನಾನು ಏನು ಓದಬೇಕು, ಏನು ಅಚೀವ್ ಮಾಡಬೇಕು, ಹೆಂಗೆ ಓದಬೇಕು. ಆಮೇಲೆ ಯಾವಾಗಲೂ ನೆನ್ಪಿಟ್ಕೊಳ್ಳಿ, ಬ್ಯಾಚುಲರ್ ಲೈಫ್ ಥರ ಮದುವೆ ಆದಮೇಲೆ ಓದೋಕ್ಕಾಗಲ್ಲ. ಮಕ್ಕಳಾಗಿದ್ದ ತಕ್ಷಣ ಅಂತೂ ಇನ್ನೂ ಓದೋಕ್ಕಾಗಲ್ಲ. ನೀವು ಸ್ಟ್ರಾಂಗಾಗಿ ಪೇಷನ್ಸಿಂದ ಇದ್ರೇ ಮಾತ್ರ ನೀವು ಏನೋ ಒಂದು ಅಚೀವ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ.